ಓಂ ಗುರುಭ್ಯೋ ನಮಃ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ರಾಶಿ ಮತ್ತು ನಕ್ಷತ್ರ. ನಾನು ಸಂಗೀತ. ಇವತ್ತಿನ ಟಾಪಿಕ್ ಏನು ಅಂತಂದರೆ, ನಾನು ಲಾಸ್ಟ್ ವೀಕ್ ನಿಮ್ಗೆ ಹೇಳಿದ್ದೆ, ಮಂಗಳ, ಮಾರ್ಸು, ಕುಜ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಟ್ರಾನ್ಸಿಸ್ಟ್ ಆಗುತ್ತೆ ಜೂನ್ 21ರಿಂದ ಆಗಸ್ಟ್ 2ನೇ ತಾರೀಕುವರೆಗೂ 43 ದಿನಗಳು. ಸೊ ಗೋಚಾರದ ಫಲ ತಿಳ್ಕೊಳ್ಳೋಣ. ಮೊದಲನೇ ಲಗ್ನ ಬಂದು ಮೇಷ ಲಗ್ನ. ಮೇಷ ಲಗ್ನಕ್ಕೆ ಎರಡನೇ ಮನೆ ಫಲ, 1, 2 ಹಾಗೂ 8ನೇ ಮನೆ ಫಲ. ಸೊ ಮೇಜರ್ ಆಗಿ 2ನೇ ಮನೆ ಫಲ ಸಿಗುತ್ತೆ. ಸ್ಟೂಡೆಂಟ್ಸ್ಗೆ ತುಂಬ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಹೈಯರ್ ಸ್ಟಡೀಸ್ ಮಾಡ್ತಾ ಇರೋರ್ಗೂ ತುಂಬ ಚೆನ್ನಾಗಿದೆ, ಯಾವುದೇ ಥರದ ಸಮಸ್ಯೆ ಇಲ್ಲ. ಇನ್ನು ಜಾಬ್ ಮಾಡೋರಿಗೆ ಸ್ವಲ್ಪ ಸೆಲ್ಫ್ ಎಫರ್ಟ್ ಹಾಕಿದ್ರೆ ಸೊ ಸಕ್ಸಸ್ ಇದೆ. ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿ ಮಂಗಳ ನಡೀತಾ ಇರಬೇಕು, ಅವ್ರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ, ಎಲ್ರಿಗೂ ಅಲ್ಲ. ಸೊ ಇನ್ನು ನೆಕ್ಸ್ಟು ಬಿಸ್ನೆಸ್ ಅವ್ರಿಗೂ ಕೂಡ ಅಷ್ಟೇ, ಸೆಲ್ಫ್ ಎಫರ್ಟ್ ಹಾಕಿದ್ರೆ ಪ್ರಾಫಿಟ್ ಚೆನ್ನಾಗಿದೆ, ಅವ್ರಿಗೂ ಯಾವುದೇ ಥರದ್ದೇನೂ ಸಮಸ್ಯೆ ಇಲ್ಲ. ಇನ್ನು ನೆಕ್ಸ್ಟು ಇವರಿಗೆ ಏನಪ್ಪ, ಮ್ಯಾರಿಡ್ ಕಪಲ್ಸ್ಗೆ. ಸೊ ಮ್ಯಾರಿಡ್ ಕಪಲ್ಸ್ಗೂ ತುಂಬ ಚೆನ್ನಾಗಿದೆ. ಬಟ್ ಅವರ ಜನ್ಮ ಕುಂಡಲಿಯಲ್ಲೂ ದುಸ್ಥಾನದಲ್ಲಿ ಏನಾನ ಇದ್ದು ಗೋಚಾರದ ಫಲದಲ್ಲಿ, ಯಾಕಂತಂದರೆ ಮೈಲ್ಡಾಗಿ ಅದು 3 ಮನೆ ಫಲ ಕೊಡೋದ್ರಿಂದ ಮೈಲ್ಡಾಗಿ ಫೈಟಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ ಮ್ಯಾರಿಡ್ ಕಪಲ್ಸು. ಇನ್ನು ನೆಕ್ಸ್ಟ್ ಹೆಲ್ತ್ ಮ್ಯಾಟ್ರಲ್ಲೂ ಅಷ್ಟೇ, ಲೈಫ್ ಸ್ಟೈಲ್ ಡಿಸೀಸಲ್ಲಿರೋರು ಸ್ವಲ್ಪ ಕೇರ್ಫುಲ್ ಆಗಿರಿ, ಹಾಸ್ಪಿಟಲೈಸೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟಾಗಿತ್ತು ಮೇಷ ಲಗ್ನದವ್ರಿಗೆ. ಇನ್ನು ನೆಕ್ಸ್ಟು ವೃಷಭ ಲಗ್ನ. ಸೊ ವೃಷಭ ಲಗ್ನದವ್ರಿಗೆ ಆ ಮನೆಗೆ ಸಂಚಾರ ಆದ್ರಿಂದ 1, 7, 12ನೇ ಮನೆ ಫಲ. ಸೊ 1 ಅಂತಂದರೆ ಸೆಲ್ಫ್ ಎಫರ್ಟ್ ಇರಬೇಕು ಸ್ವಲ್ಪ. ಸ್ಟೂಡೆಂಟ್ಸು ಸ್ವಲ್ಪ ಸೆಲ್ಫ್ ಎಫರ್ಟ್ ಅಲ್ಲಿರಬೇಕು. ಅವರಿಗೆ ಟೀಚರ್ಸಿಂದ, ಸಹಪಾಠಿಗಳಿಂದ ಸಪೋರ್ಟ್ ಸಿಗುತ್ತೆ. ಸೊ ಎಜುಕೇಷನಲ್ಲಿ ಯಾವುದೇ ಥರದ್ದೇನು ಸಮಸ್ಯೆ ಇಲ್ಲ. ಸೊ ಈ ಔಟ್ ಆಫ್ ಕಂಟ್ರಿನಲ್ಲಿ ಎಜುಕೇಷನ್ ಮಾಡ್ತಾ ಇರೋವ್ರಿಗೂ, ಈಗ ಟ್ರೈ ಮಾಡ್ತಾ ಇರೋರಿಗೆ ಆಗುತ್ತೆ. ಈ 43 ದಿನದಲ್ಲಿ ಅವರಿಗೆ ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿ ಏನಾದರೂ ಮಂಗಳ ಇತ್ತು ಅಂತಂತಂದರೆ ಔಟ್ ಆಫ್ ಕಂಟ್ರಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟು ಜಾಬ್ ಮಾಡ್ತಾ ಇರೋರಿಗೆ ಸ್ವಲ್ಪ ಸೆಲ್ಫ್ ಎಫರ್ಟ್ ಹಾಕಬೇಕು. ಈ ಸೇಲ್ಸು ಮಾರ್ಕೆಟಿಂಗಲ್ಲಿ ಇರೋರಿಗೆಲ್ಲ ಏನೂ ಸಮಸ್ಯೆ ಇಲ್ಲ. ಈ ಮೆಡಿಕಲ್ ಫೀಲ್ಡು, ಹಾಸ್ಪಿಟಲ್ ಬಿಸ್ನೆಸ್ಸು ಅವ್ರದ್ದೆಲ್ಲ ಯಾವುದೇ ಥರದ್ದೇನೂ ಸಮಸ್ಯೆ ಇಲ್ಲ. ಸೊ ಇನ್ನು ನಾರ್ಮಲ್ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಪ್ರಾಫಿಟಲ್ಲಿ ಕಮ್ಮಿ ಆಗ್ಬೋದು, ಲಾಸ್ ಅಂತೂ ಆಗೋದಿಲ್ಲ. ಸೊ ಬಿಸ್ನೆಸ್ ಅವ್ರಿಗೆ ದಶಾಭುಕ್ತಿ ಅಂತರ್ಭುಕ್ತಿಲಿ ಕುಜ ಮಂಗಳ ಇದ್ದರೆ ಮಾತ್ರ, ಅದು ಜನ್ಮಕುಂಡಳಿಯಲ್ಲಿ ದುಸ್ಥಾನದಲ್ಲಿದ್ದರೆ ಮಾತ್ರ ಜಾಸ್ತಿ ಪ್ರಾಬ್ಲಮ್ಮು ಎಫೆಕ್ಟು ಕೊಡೋದು, ಇಲ್ಲ ಅಂತಂದರೆ ಎಲ್ರಿಗೂ ಅಪ್ಲೈ ಆಗೋದಿಲ್ಲ ಇದು. ಸೊ ಇನ್ನು ಮ್ಯಾರಿಡ್ ಕಪಲ್ಸಲ್ಲಿ ನಾನು ಅನ್ನೋದು ಬರುತ್ತೆ. ಸೊ ಸ್ವಲ್ಪ ಏನಪ್ಪ, ಆ ಈಗೋನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ನಾನು ಅನ್ನೋದನ್ನ ಕಮ್ಮಿ ಮಾಡಿ, ಇಬ್ಬರಲ್ಲಿ ಯಾರೇ ಒಬ್ಬರಿಗೆ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ದರೆ. ಸೊ ಇನ್ನು ನೆಕ್ಸ್ಟು ಮೇಜರ್ ಏನು ಮ್ಯಾರೇಜಲ್ಲಿ ಸಮಸ್ಯೆ ಇಲ್ಲ. ಬಟ್ ಹೆಲ್ತ್ ಮ್ಯಾಟ್ರ್ನಲ್ಲಿ ಲೈಫ್ ಸ್ಟೈಲ್ ಡಿಸೀಸ್ ಏನಾದರೂ ಇರೋರಿಗಿದ್ರೆ ಅವ್ರಿಗೆ ಹಾಸ್ಪಿಟಲೈಸೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಎಕ್ಸಸೈಸು ಮಾಡೋದು, ಮತ್ತು ಯೋಗ ಮಾಡೋದು, ಸೊ ಕರೆಕ್ಟಾಗಿ ಡಾಕ್ಟ್ರ್ ಹತ್ರ ಹೋಲ್ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋದು ದಯವಿಟ್ಟು ಮಾಡಿ. ಇಲ್ಲ ಅಂತಂದರೆ ಹಾಸ್ಪಿಟಲೈಸೇಷನ್ ಆಗೋ ಚಾನ್ಸಸ್ ಇರುತ್ತೆ. ಇದು ವೃಷಭ ಲಗ್ನದವ್ರಿಗೆ. ಇನ್ನು ಮಿಥುನ ಲಗ್ನದವ್ರಿಗೆ 12ನೇ ಮನೆ ಬರುತ್ತೆ ಅವ್ರಿಗೆ. 6, 11, 12ನೇ ಮನೆ ಫಲ ಸಿಗುತ್ತೆ. 6, 11, 12ನೇ ಮನೆ ಫಲ ಸಿಗೋದ್ರಿಂದ ಮೇಜರ್ ಆಗಿ 12ನೇ ಮನೆಯಲ್ಲಿ ಅದು ಗೋಚಾರದ ಫಲ ಬರೋದು. ಸೊ ಸ್ಟೂಡೆಂಟ್ಸ್ಗೆ ಔಟ್ ಆಫ್ ಕಂಟ್ರಿಲಿ ಹೋಗ್ಬೇಕಂದವ್ರಿಗೆ ಹಾಗೂ ಸಾಫ್ಟ್ವೇರು ಮೆಡಿಕಲ್ ಇರೋರಿಗೆ ಅವ್ರಿಗೆಲ್ಲ ಯಾವುದೂ ಪ್ರಾಬ್ಲಮ್ ಇಲ್ಲ.
ಸ್ವಲ್ಪ PUC ಕೆಳಗಡೆ ಇರೋ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಲಾಸ್ ಆಫ್ ಎಜುಕೇಷನ್ ತೋರಿಸ್ತಾ ಇದೆ. ಸೊ ಇನ್ನು ಜಾಬ್ನಲ್ಲೂ ಇರೋರಿಗೂ ಅಷ್ಟೇ ಲಾಸ್ ಆಫ್ ಜಾಬ್ ಅಂತ ತೋರಿಸ್ತಾ ಇದೆ. ಕೆಲಸ ಮಾಡೋದಕ್ಕೆ ಇಷ್ಟ ಆಗದೆ ಇರೋ ಅಂಥ ಭಾವನೆಗಳು ಬರುತ್ತೆ ಈ ಗೋಚಾರ ಫಲದಿಂದ. ಅದು ದುಸ್ಥಾನದಲ್ಲಿ ಏನಾದರೂ ಜನ್ಮಕುಂಡಲಿದ್ರೆ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಇನ್ನು ನೆಕ್ಸ್ಟು ಬಿಸ್ನೆಸ್ ಅವ್ರಿಗೆ ಪ್ರಾಫಿಟ್ ಇರುತ್ತೆ. ಬಟ್ ಏನು ಅಂತಂತಂದರೆ ಈ ಓವರ್ಸೀಸ್ ಬಿಸ್ನೆಸ್ ಮಾಡೋರಿಗೆ, ಈ ಅಗ್ರಿಕಲ್ಚರ್ ಬಿಸ್ನೆಸ್ ಮಾಡೋರಿಗೆಲ್ಲ ಪ್ರಾಫಿಟಲ್ಲಿರುತ್ತೆ, ಏನು ಸಮಸ್ಯೆ ಇಲ್ಲ. ಈ ಬೇರೆ ಬಿಸ್ನೆಸ್ಸಲ್ಲಿರೋರಿಗೆ ಒಂದು ಸ್ವಲ್ಪ ಲಾಸ್ ಆಗೋ ಚಾನ್ಸಸ್ ಇರುತ್ತೆ, ಹುಷಾರಾಗಿರಿ. ಸೊ ಫೈನಾನ್ಸ್ ಮಾಡೋರು ದಯವಿಟ್ಟು ಹುಷಾರಾಗಿರಿ. ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಏನಾದರೂ ಕುಜ ಅಥವಾ ಮಂಗಳ ಏನಾದರೂ ನಡೀತಿದ್ರೆ ಫೈನಾನ್ಸ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಸ್ಟಾಪ್ ಮಾಡಿ. ಯಾಕಂದರೆ ಕೊಟ್ಟ ದುಡ್ಡು ವಾಪಸ್ ಬರೋಲ್ಲ, ಅಥವಾ ಲಾಸ್ ಆಗೋದು ಇಲ್ಲ, ಏನೋ ಒಂದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಈ ಬಿಸ್ನೆಸ್ ಅವ್ರಿಗೆ. ಇನ್ನು ಮ್ಯಾರಿಡ್ ಕಪಲ್ಸಲ್ಲಿ ಏನೋ ಮನಸ್ಸಿಗೆ ವೇದನೆ, ಏನೋ ತಿಳಿದೇ ಇರೋ ವೇದನೆ ಟೈಪಲ್ಲಾಗುತ್ತೆ ಮ್ಯಾರಿಡ್ ಕಪಲ್ಸಲ್ಲಿ. ಸೊ ಜಗಳ ಆಗೋ ಚಾನ್ಸಸ್ ಇದೆ ಮ್ಯಾರಿಡ್ ಕಪಲ್ಸು, ಈ ಮಿಥುನ ಲಗ್ನ ಅಥವಾ ರಾಶಿಯವ್ರಿಗೆ. ಸೊ ಕಪಲ್ಸು ಸ್ವಲ್ಪ ಹುಷಾರಾಗಿರಿ, ಜಗಳ ಆಡ್ಕೊಳಕ್ಕೆ ಹೋಗಬೇಡಿ. ಇನ್ನು ಹೆಲ್ತ್ ಮ್ಯಾಟ್ರ್ ಬಂತು ಅಂತಂತಂದರೆ ಸ್ವಲ್ಪ ಕೇರ್ ತಗೋಬೇಕು, ಇಲ್ಲಾಂದರೆ ಹಾಸ್ಪಿಟಲೈಸೇಷನ್ ಆಗೇ ಆಗುತ್ತೆ. ಚಾನ್ಸಸ್ ಅಲ್ಲ, ಚಾನ್ಸಸ್ ಬಂದು ಮೈಲ್ಡಾಗಿ ಕೊಟ್ಟರೆ ಮಾತ್ರ. ಈ ಗೋಚಾರ ಫಲದಲ್ಲಿ ಅದು ಯಾವ ಮನೆ ಬಂದು ಅವ್ರಿಗೆ, ಇದು ಮಿಥುನ ಲಗ್ನದವ್ರಿಗೆ 12ನೇ ಮನೆಯೇ ಗೋಚಾರದ ಫಲ, ಜೊತೆಗೆ ಅವ್ರ ಕುಂಡ್ಲಿಲಿ ಏನಾನ ದುಸ್ಥಾನದಲ್ಲಿ ಇತ್ತು ಅಂತಂತಂದ್ರೆ ಖಂಡಿತ ಹಾಸ್ಪಿಟಲೈಸೇಷನ್ ಆಗ್ತಾರೆ. ದಯವಿಟ್ಟು ಆರೋಗ್ಯ ಕಡೆ ಗಮನ ಕೊಡಿ ಮಿಥುನ ಲಗ್ನದವ್ರಿಗೆ. ಇನ್ನು ಕರ್ಕಟಕ ಲಗ್ನ. ಸೊ ಕರ್ಕಟಕ ಲಗ್ನದವ್ರಿಗೆ 5ನೇ ಮನೆ, 10ನೇ ಮನೆ, 11ನೇ ಮನೆ. ಸ್ಟೂಡೆಂಟ್ಸು ಸ್ವಲ್ಪ ಲೇಜಿನೆಸ್ ತೋರಿಸ್ತಾರೆ, ಬಟ್ ಕ್ರಿಯೇಟಿವ್ ಆಗಿರ್ತಾರೆ, ಇಂಟೆಲಿಜೆಂಟ್ ಆಗಿರ್ತಾರೆ, ಹಾಗೂ ಬೇರೆ ಏನು ಮೇಜರ್ ಸಮಸ್ಯೆ ಯಾವುದೂ ಇಲ್ಲ ಸ್ಟೂಡೆಂಟ್ಸ್ಗೆ. ಇನ್ನು ಜಾಬಲ್ಲಿರೋರು ಸ್ವಲ್ಪ ಜಾಬ್ ಚೇಂಜ್ ಮಾಡ್ಕೊಬೇಕು. ಇಂಟ್ರೆಸ್ಟ್ ಇಲ್ಲದೆ ಇರೋ ಜಾಬಲ್ಲಿ ಕೆಲಸ ಮಾಡೋಕ್ಕೆ ಅಯ್ಯೋ ಬೋರು, ಯಾರು ದಿನ ಮಾಡೋ ಕೆಲಸನೇ ಮಾಡ್ತಾರಪ್ಪ ಅಂತ ಬೋರು, ಆ ಟೈಪಲ್ಲಿ ಮನ್ಸಿಗೆ ಫೀಲ್ ಆಗ್ಬೋದು. ಬಟ್ ಮೇಜರ್ ಏನೂ ಇಶ್ಯೂಸ್ ಇಲ್ಲ ಜಾಬಲ್ಲಿ. ಇನ್ನು ಬಿಸ್ನೆಸ್ ಅವ್ರಿಗೆ ಯಾವುದೇ ಥರದ್ದು ಏನೂ ಪ್ರಾಬ್ಲಮ್ ಇಲ್ಲ, ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಬರುತ್ತೆ, ಪ್ರಾಬ್ಲಮ್ ಇಲ್ಲ ಬಿಸ್ನೆಸ್ ಅವ್ರಿಗೆ. ಇನ್ನು ಮ್ಯಾರಿಡ್ ಕಪಲ್ಸ್ಗೆ ಈಗೋ ಕ್ಲಾಶಸ್ ಆಗೋ ಚಾನ್ಸಸ್ ಇದೆ. ಸೊ ಈಗೋ ಬರ್ಸ್ಕೊಬೇಡಿ. ಯಾರಿಗೆ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಮಂಗಳ ಇದೆಯೋ ಸ್ವಲ್ಪ ಅವರು ಈಗೋ ಬರ್ಸ್ಕೊಳಕ್ಕೆ ಹೋಗಬೇಡಿ. ಜೊತೆಗೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ದುಸ್ಥಾನದಲ್ಲಿತ್ತು ಅಂತಂದರೆ ಇನ್ನೂ ಸಮಸ್ಯೆ. ಸೊ ಆದ್ದರಿಂದ ಈಗೋ ಬರ್ಸ್ಕೋಬೇಡಿ ಮ್ಯಾರಿಡ್ ಕಪಲ್ಸು. ಇನ್ನು ಹೆಲ್ತ್ ಮ್ಯಾಟ್ರಲ್ಲಿ ಬಂತು ಅಂತಂತಂದರೆ ಹೆಲ್ತಲ್ಲಿ ಯಾವುದೇ ಥರದ್ದೇನು ಸಮಸ್ಯೆ ಇಲ್ಲ. ಲೈಫ್ ಸ್ಟೈಲ್ ಡಿಸೀಸಲ್ಲಿ ಇರೋರಿಗೆ ಸ್ವಲ್ಪ ಮೆಡಿಕೇಷನ್ ಮಾಡ್ಕೊಳ್ಳೋದು, ಯೋಗ ಅಥವಾ ಎಕ್ಸಸೈಸ್ ಮಾಡಿಕೊಂಡ್ರೆ ಸೊ ಮೇಜರ್ ಹೆಲ್ತ್ ಇಶ್ಯೂಸ್ ಏನೂ ಇಲ್ಲ. ಓವರಾಲ್ ಕರ್ಕಟಕ ರಾಶಿಯವ್ರಿಗೆ, ಲಗ್ನದವ್ರಿಗೆ ಚೆನ್ನಾಗಿದೆ. ಇನ್ನು ಸಿಂಹ ಲಗ್ನ ಅಥವಾ ರಾಶಿ ಅವ್ರಿಗೆ 10, 4, 9ನೇ ಮನೆ. 10ನೇ ಮನೆ ಮೇಜರು. ಸೊ ಈ ಸ್ಟೂಡೆಂಟ್ಸ್ಗೆ ಈ ನೇಮ್ ಫೇಮ್ ಮಾಡ್ಕೊಬೇಕು ಅನ್ನೋ ಸ್ಟೂಡೆಂಟ್ಸ್ಗೆ ಸಿಂಹ ಲಗ್ನ ಅಥವಾ ರಾಶಿಯವರಿಗೆ ಅವರಿಗೆ ತುಂಬ ಚೆನ್ನಾಗಿದೆ, ಅವ್ರಿಗೆ ಸಕ್ಸಸ್ ಆಗುತ್ತೆ. ಯಾಕಂತಂದರೆ ಲೆಂತ್ ಇದೆ, 43 ದಿನ ಇರೋದ್ರಿಂದ ದಶಾಭುಕ್ತಿ ಅಂತರ್ಭುಕ್ತಿಲಿತ್ತು ಅಂದರೆ ಅವರು ಗೆ ಏನಪ್ಪ ಸಕ್ಸಸ್ಸು, ಎಜುಕೇಷನಲ್ಲಿ ಅವ್ರಿಗೆ ಸಕ್ಸಸ್ಸು ಸ್ಟೂಡೆಂಟ್ಸ್ಗೆ. ಇನ್ನು ಕೆಲಸದಲ್ಲೂ ಅಷ್ಟೇ ನೇಮ್ ಆ್ಯಂಡ್ ಫೇಮ್ ಬರುತ್ತೆ. ಸೊ ಸಕ್ಸಸ್ ಇದೆ ಸಿಂಹ ಲಗ್ನ ಅಥವಾ ಸಿಂಹ ರಾಶಿಯವರಿಗೆ. ಸೊ ಇನ್ನು ಬಿಸ್ನೆಸ್ಸಲ್ಲೂ ಅಷ್ಟೇ ಏನು ಸಮಸ್ಯೆ ಇಲ್ಲ, ಚೆನ್ನಾಗಿದೆ. ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಬರುತ್ತೆ, ನೇಮ್ ಫೇಮ್ ಬರುತ್ತೆ ಬಿಸ್ನೆಸ್ ಕೂಡ. ಬಟ್ ಈ ಮೇಜರಾಗಿ ಮ್ಯಾರಿಡ್ ಕಪಲ್ಸ್ಗೆ ಈಗೋ ಬರೋ ಚಾನ್ಸಸ್ ಜಾಸ್ತಿ. ದಯವಿಟ್ಟು ಈಗೋ ಬಂದರೆ ಸೈಡ್ಗೆ ಇಟ್ಬಿಡಿ.
ಸೊ ರಿಲೇಷನ್ಶಿಪ್ಪಲ್ಲಿ ಈಗೋ ಮತ್ತು ಸೆಲ್ಫ್ ಸೆಂಟ್ರಿಕ್ ಆದರೆ ಸ್ವಲ್ಪ ಬಾರಿ ಜಗಳಗಳು ಜಾಸ್ತಿ ಆಗುತ್ತೆ. ಸೊ ಕಿತ್ತಾಟಗಳು ಜಾಸ್ತಿ ಆಗುತ್ತೆ. ಐಸೋಲೇಷನ್ ಟೈಪು ದೊಡ್ಡವ್ರು ಬರಬೇಕಾಗತ್ತೆ. ಆಮೇಲೆ ಅದನ್ನು ಸಾರ್ಟ್ ಔಟ್ ಮಾಡೋಕ್ಕೆ ಅಲ್ಲಿವರೆಗೂ ಬೆಳೆಸ್ಕೊಳಕ್ಕೆ ಹೋಗಬೇಡಿ. ಸೊ ನಿಮ್ಮ ಇದರಲ್ಲಿ ಏನಪ್ಪ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಏನಾದರೂ ಕುಜ ನಡೀತಾ ಇದ್ರೆ ದಯವಿಟ್ಟು ಅದ್ರ ಜೊತೆಗೆ ಜನ್ಮ ಕುಂಡಲಿಯಲ್ಲಿ ಏನಾದರೂ ದುಸ್ಥಾನದಲ್ಲಿತ್ತು ಅಂತಂದರೆ ಕ್ಲಾಶಸ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಅದ್ರಗಡೆ ಗಮನ ಕೊಡಿ. ಮ್ಯಾರಿಡ್ ಕಪಲ್ ಅವರು ಏನೋ ಹೊಸ ಪ್ರಪೋಸಲ್ ಏನಾನೋ ಇತ್ತು ಅಂತಂದರೆ ಮಾತುಕತೆ, ದೊಡ್ಡವರು ಮಾತುಕತೆಗೆ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ತಾರೆ. ಸೊ ಇನ್ನು ನೆಕ್ಸ್ಟು ಹೆಲ್ತ್ ಮ್ಯಾಟ್ರಲ್ಲಿ ಬಂತು ಅಂತಂತಂದರೆ ಲೈಫ್ ಸ್ಟೈಲ್ ಡಿಸೀಸ್ ಇರೋರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಸೊ ಅವರು ಮೆಡಿಕೇಷನ್ ಆ್ಯಂಡ್ ಮೆಡಿಟೇಷನ್ ಮಾಡಬೇಕಾಗತ್ತೆ, ಕೇರ್ ತಗೋಬೇಕಾಗತ್ತೆ. ಇಷ್ಟು ಸಿಂಹ ಲಗ್ನ, ಸಿಂಹ ರಾಶಿಯವ್ರದ್ದು. ಇನ್ನು ಕನ್ಯಾ ಲಗ್ನ ಅಥವಾ ಕನ್ಯಾ ರಾಶಿ ಅವ್ರದ್ದು ಮನೆ ಬಂದು 9, 3, 8 ಫಲ, ಗೋಚಾರದ ಫಲ. 9ನೇ ಮನೆ ಮೇನ್ ಗೋಚಾರದ ಫಲ. ಸೊ ಅದು 2 ಮನೆ ಆಕ್ಯುಪೈ ಮಾಡ್ಕೊಂಡಿರೋದ್ರಿಂದ ಅದ್ರದ್ದು ಫಲನೂ ಕೊಡುತ್ತೆ. ಸೊ ಈ ಕನ್ಯಾ ಲಗ್ನ ಅಥವಾ ಕನ್ಯಾ ರಾಶಿ ಅವರಿಗೆ ಜನ್ಮ ಕುಂಡಲಿಯಲ್ಲಿ ಏನಾದರೂ ದುಸ್ಥಾನದಲ್ಲಿ ಕುತ್ಕೊಂಡಿತ್ತು ಅಂತಂತಂದರೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಇಲ್ಲ ಅಂತಂತಂದರೆ ಏನು ಸಮಸ್ಯೆ ಏನಿಲ್ಲ. ಸೊ ಯಾಕಂತಂದರೆ 9ನೇ ಮನೆ, 3ನೇ ಮನೆ, 8ನೇ ಮನೆ. ಸೊ ಲೇಸಿನೆಸ್ಸು, ಸ್ಟೂಡೆಂಟ್ಸ್ಗೆ ಲೇಸಿನೆಸ್ಸು. ಕನ್ಯಾ ಲಗ್ನ, ಕನ್ಯಾ ರಾಶಿಯವರಿಗೆ ಸ್ಟೂಡೆಂಟ್ಸ್ಗೆ ಲೇಸಿನೆಸ್ಸು. ಬಟ್ ಹೈಯರ್ ಸ್ಟಡೀಸ್ಗೆ ತುಂಬ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ಗೆ ಯಾವುದೇ ವಿಘ್ನ ಇಲ್ದಿರೋ ಥರ ಮುಂದಕ್ಕೆ ಹೋಗ್ತಾರೆ. ಸೊ ಇನ್ನು ಈ ಜಾಬ್ ಮಾಡ್ತಾ ಇರೋರಿಗೆ, ಏನಾದರೂ ಚೇಂಜ್ ಆಫ್ ಜಾಬ್ ನೋಡ್ತಾ ಇರೋರಿಗೆ, ಅವ್ರ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಕುಜ ಇತ್ತು ಅಂತಂತಂದರೆ ಚೇಂಜ್ ಆಫ್ ಜಾಬ್ ಚೇಂಜ್ ಮಾಡ್ತಾರೆ. ಬಿಸ್ನೆಸ್ಸಲ್ಲಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ಇದ್ರ ಜೊತೆಗೆ ಈಗ ನಡೀತಾ ಇರೋ ಬಿಸ್ನೆಸ್ ಜೊತೆ ಇನ್ನೊಂದು ಬಿಸ್ನೆಸ್ ಆ್ಯಡ್ ಮಾಡ್ಕೊಳ್ಳೋಣ ಅನ್ನೋ ಆಲೋಚನೆ ಬರುತ್ತೆ ಬಿಸ್ನೆಸ್ ಅವ್ರಿಗೆ. ಲಾಸ್ ಏನು ತೋರಿಸ್ತಾ ಇಲ್ಲ ಜಾಬಲ್ಲಿ ಅಥವಾ ಬಿಸ್ನೆಸ್ಸಲ್ಲಾಗಲಿ. ಏನೋ ಚೇಂಜ್ ಮಾಡೋಣ ಅನ್ನೋ ಒಂದು ಮನಸ್ಸಲ್ಲಿ ಒಂದು ಭಾವನೆ ಉದ್ಭವ ಆಗುತ್ತೆ ಈ ಕನ್ಯಾ ಲಗ್ನ ಅಥವಾ ರಾಶಿಯವರಿಗೆ. ಇನ್ನು ಮ್ಯಾರಿಡ್ ಕಪಲ್ಸು ಕಮ್ಯುನಿಕೇಷನಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಮಾತಿಗೆ ಮಾತು ಬೆಳೆಸ್ಕೊಂಡು ಜಗಳ ಆಡ್ತೀರಾ. ಸೊ ಅದ್ರ ಕಡೆ ಗಮನ ಕೊಡಿ ಮದುವೆ ಮ್ಯಾರಿಡ್ ಕಪಲ್ಸು. ಇನ್ನು ನೆಕ್ಸ್ಟು ಹೆಲ್ತ್ ಮ್ಯಾಟ್ರ್ ಬಂತು ಅಂತಂತಂದರೆ ಈ ಯಾರಿಗೆ ಅಂತರ್ಭುಕ್ತಿ ದಶಾ ಅಂತರ್ಭುಕ್ತಿ ಭುಕ್ತಿನಲ್ಲಿ ನಡೀತಾ ಇದ್ದು ಜೊತೆಗೆ ಅವರ ಜನ್ಮ ಕುಂಡಲಿಯಲ್ಲೂ ದುಸ್ಥಾನದಲ್ಲಿತ್ತು ಅಂತಂದರೆ ದಯವಿಟ್ಟು ಆಚೆ ಓಡಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಓಡಾಡಿ. ಸೊ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಲೇಬೇಕಾಗುತ್ತೆ. ಕನ್ಯಾ ರಾಶಿ, ಕನ್ಯಾ ಲಗ್ನದವ್ರಿಗೂ ಇಷ್ಟ ಆಗಿತ್ತು. ಸೊ ನೆಕ್ಸ್ಟು ತುಲಾ ಲಗ್ನ, ತುಲಾ ರಾಶಿ ಅಥವಾ ತುಲಾ ಲಗ್ನದವರು ಅವ್ರಿಗೆ 2, 7, 8ನೇ ಮನೆ, 2, 7, 8ನೇ ಮನೆ ಫಲ ಕೊಡೋದ್ರಿಂದ ಮೇಜರ್ 8ನೇ ಮನೆ. ಸೊ ಯಾರಿಗೆ ಜನ್ಮ ಕುಂಡಲಿಯಲ್ಲೂ ಕೂಡ ದುಸ್ಥಾನದಲ್ಲಿದ್ದು ಈ ಗೋಚಾರ ಫಲದಲ್ಲೂ 8ನೇ ಮನೆಯಲ್ಲಿ ಕೂತ್ಕೊಂಡಿರೋದ್ರಿಂದ ಕುಜ, ಸ್ಟೂಡೆಂಟ್ಸ್ಗೆ ಹೈಯರ್ ಸ್ಟಡೀಸ್ ಅವ್ರಿಗೆ ಏನೂ ಸಮಸ್ಯೆ ಇಲ್ಲ. ಈ PUC ಕೆಳಗಡೆ ಇರೋರಿಗೆ ಸ್ವಲ್ಪ ದುಶ್ಚಟಕ್ಕೆ ಹೋಗೋ ಅಂಥ ಚಾನ್ಸಸ್ ಇರುತ್ತೆ. ಪೇರೆಂಟ್ಸು ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಯಾರಿಗೆ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಮಂಗಳ ನಡೀತಿದ್ರೆ ಮಾತ್ರ. ಸೊ ಇನ್ನು ಜಾಬ್ ಮಾಡ್ತಾ ಇರೋರಿಗೆ ಸ್ವಲ್ಪ ಅಬ್ಸ್ಟ್ರಕಲ್ಸ್ ಜಾಸ್ತಿ, ಗಲಾಟೆ, ಬಾಸ್ ಜೊತೆ ಕಿತ್ತಾಡೋದು, ಇಲ್ಲ ಕೊಲೀಗ್ಸ್ಗಳ ಜೊತೆ ಕಿತ್ತಾಡೋದು ಅದಾಗತ್ತೆ. ಸ್ವಲ್ಪ ಹುಷಾರಾಗಿರಿ. ಇನ್ನು ಬಿಸ್ನೆಸ್ಸಲ್ಲಿ ಲಾಸ್ ತೋರಿಸ್ತಾ ಇದೆ, ಅಬ್ಸ್ಟ್ರಕಲ್ಸು ಲಾಸ್ ತೋರಿಸ್ತಾ ಇದೆ. ಬಿಸ್ನೆಸ್ ಅವರು ಸ್ವಲ್ಪ ಹುಷಾರಾಗಿರಿ. ಇನ್ನು ಮ್ಯಾರಿಡ್ ಕಪಲ್ಲು ಅಷ್ಟೇ, ಕಿತ್ತಾಟ ಆಗೋದು, ಮತ್ತು ಏನಪ್ಪ ಬೇರೆ ಬೇರೆ ಆಗಬೇಕು ಅನ್ನೋ ಒಂದು ಥಾಟ್ಸ್ ಬರೋದು ಎಲ್ಲ ಬರುತ್ತೆ. ಜೊತೆಗೆ ಜನ್ಮ ಕುಂಡಲಿಯಲ್ಲಿ ದುಸ್ಥಾನದಲ್ಲಿತ್ತು ಅಂತಂದರೆ ಇನ್ನೂ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಮ್ಯಾರಿಡ್ ಕಪಲ್ಸು ಹುಷಾರಾಗಿರಿ, ತುಲಾ ರಾಶಿ ತುಲಾ ಲಗ್ನದವರು.
ಸೊ ಇನ್ನು ಹೆಲ್ತ್ ಮ್ಯಾಟ್ರ್ನಲ್ಲೂ ತುಂಬ ಹುಷಾರಾಗಿರಬೇಕು. ಆಕ್ಸಿಡೆಂಟ್ ಪಾಸಿಬಿಲಿಟೀಸ್ ಜಾಸ್ತಿ ತುಲಾ ಲಗ್ನದವ್ರಿಗೆ. ಮೈಲ್ಡ್ ಇಲ್ಲ, ಆಕ್ಸಿಡೆಂಟ್ ಪಾಸಿಬಿಲಿಟೀಸ್ ಜಾಸ್ತಿ. ಸೊ ಇನ್ನು ಆರೋಗ್ಯದ ಹೇಳಿದೆ. ಸೊ ಓವರ್ ಆಲ್ ತುಲಾ ಲಗ್ನ ಅಥವಾ ರಾಶಿಯವರಿಗೆ ಅಷ್ಟು ಚೆನ್ನಾಗಿಲ್ಲ ಗೋಚಾರ. ಮತ್ತು ಇನ್ನು ನೆಕ್ಸ್ಟು ವೃಶ್ಚಿಕ ಲಗ್ನ ಅಥವಾ ವೃಶ್ಚಿಕ ರಾಶಿ. ಅವ್ರಿಗೆ 1ನೇ ಮನೆ, 6ನೇ ಮನೆ, 7ನೇ ಮನೆ ಫಲ. ವೃಶ್ಚಿಕ ಅವ್ರಿಗೆ 1, 6, 7ನೇ ಮನೆ ಫಲ. ಸೊ ಅದು 7ನೇ ಮನೆಯಲ್ಲಿ ಕುತ್ಕೊಂಡಿರೋದ್ರಿಂದ ಗೋಚಾರದ ಫಲ ಸಿಗೋದ್ರಿಂದ 7ನೇ ಮನದ್ದು ಈ ಸ್ಟೂಡೆಂಟ್ಸ್ಗೆ ಚೆನ್ನಾಗಿದೆ. ಸೊ ಸ್ವಲ್ಪ ಸೆಲ್ಫ್ ಎಫರ್ಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಮುಂದಕ್ಕೆ ಬರ್ತಾರೆ ಸ್ಟೂಡೆಂಟ್ಸ್ ಏನೂ ಪ್ರಾಬ್ಲಮ್ ಇಲ್ಲ. ಜಾಬ್ ಅವ್ರದ್ದು ಏನೂ ಸಮಸ್ಯೆ ಇಲ್ಲ, ಸ್ವಲ್ಪ ಸೆಲ್ಫ್ ಎಫರ್ಟ್ ಹಾಕಬೇಕು. ಇನ್ನು ಬಿಸ್ನೆಸ್ ಅವರು ಅಷ್ಟೇ ಸೆಲ್ಫ್ ಎಫರ್ಟ್ ಹಾಕಿದ್ರೆ ಲಾಸ್ ಅಂತೂ ಏನೂ ಇಲ್ಲ. ಸೆಲ್ಫ್ ಎಫರ್ಟ್ ಒಂಚೂರು ಹಾಕಿದ್ರೆ ಬರೋ ಪ್ರಾಫಿಟ್ಗಿಂತ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಪ್ರಾಫಿಟ್ ಬರುತ್ತೆ ಬಿಸ್ನೆಸ್ ಅವ್ರಿಗೆ. ಇನ್ನು ನೆಕ್ಸ್ಟು ಮ್ಯಾರಿಡ್ ಕಪಲ್ಸ್ಗೂ ಏನೂ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ರಿಲೇಷನಲ್ಲಿ ನಾನು ಅನ್ನೋದು ಬಿಟ್ಬಿಟ್ರೆ ಮೇಜರಾಗಿ ಯಾವುದೇ ಥರದ ಸಮಸ್ಯೆ ಇಲ್ಲ. ಸೊ ಇನ್ನು ಆರೋಗ್ಯ ವಿಚಾರದಲ್ಲಿ ಮೈನರ್ ಆರೋಗ್ಯ ಈ ವಾತಾವರಣದಿಂದ ಆಗಲಿ ಅಥವಾ ಇನ್ಫೆಕ್ಷನ್ಸ್ ಟೈಪ್ ಏನಾನ ಆಗಲಿ ಆಗೋ ಚಾನ್ಸಸ್ ಇರುತ್ತೆ. ಅದು ನೋಡ್ಕೊಳ್ಳಿ ಈ ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನದವರು. ಸೊ ಇನ್ನು ನೆಕ್ಸ್ಟು ಧನುರ್ ರಾಶಿ, ಧನುರ್ ಲಗ್ನ. ಸೊ ಅವರಿಗೆ 5, 6, 12 5, 6, 12ನೇ ಮನೆ ಅವ್ರಿಗೆ ಫಲ, ಗೋಚಾರದ ಫಲ. ಅದು ಮೇಜರಾಗಿ ಗೋಚಾರದ ಫಲ ಬರೋದು 6ನೇ ಮನೆ. ಸೊ 6ನೇ ಮನೆ ಕೆಲಸ, ಇದು ಓದೋ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. 6ನೇ ಮನೆ ಚೆನ್ನಾಗಿರುತ್ತೆ. ಅದು PUC ಆಗಿ ನಂತರ PUC ಕಂಪ್ಲೀಟ್ ಆಗಿರೋರಿಗೆಲ್ಲರಿಗೂ ವಿದ್ಯಾರ್ಥಿಗಳಿಗೆ ಯಾವುದೇ ಥರದ ಸಮಸ್ಯೆ ಇಲ್ಲ, ಚೆನ್ನಾಗಿರುತ್ತೆ. PUC ಒಳಗಡೆ ಇರೋರು ಒಂದು ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಆಗ್ತಾರೆ. ಸೊ ಅದು ಪೇರೆಂಟ್ಸ್ ಅವ್ರು ನೋಡ್ಕೊಳ್ಳಿ ಒಂಚೂರು. ಧನುರ್ ರಾಶಿ ಅಥವಾ ಲಗ್ನದವ್ರಿಗೆ. ಇನ್ನು ಜಾಬಲ್ಲಿರೋರಿಗೆ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಜಾಬಲ್ಲಿರೋರಿಗೆ ಯಾವುದೇ ಥರದ್ದು ಏನು ಸಮಸ್ಯೆ ಆಗೋದಿಲ್ಲ. ಸೊ 6ನೇ ಮನೆ ಈಸ್ ಮೇನ್ ಫಾರ್ ಎ ಜಾಬ್. ಸೊ 6ನೇ ಮನೆ ಧನುರ್ ರಾಶಿ ಅಥವಾ ಲಗ್ನದಿಂದ ಇದು ಮಂಗಳ ಬಂದು ಕೂತ್ಕೊಂಡಿರೋದು, ಇವಾಗ ಗೋಚಾರ ಫಲ ಕೊಡ್ತಾ ಇರೋದು 6ನೇ ಮನೆ. ಸೊ ಜಾಬ್ ಮಾಡ್ತಾ ಇರೋರಿಗೆಲ್ಲ ಸೂಪರ್ ಆಗಿರುತ್ತೆ. ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಕುಜ ಇದ್ರೆ. ಇನ್ನು ಬಿಸ್ನೆಸ್ ಅವ್ರಿಗೂ ಅಷ್ಟೇ ಯಾವುದೇ ಥರದ್ದೇನು ಸಮಸ್ಯೆ ಇಲ್ಲ. ಓವರ್ಸೀಸ್ ಬಿಸ್ನೆಸ್ ಅವ್ರಿಗಂತೂ ಇನ್ನೂ ತುಂಬ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಸೊ ಬಿಸ್ನೆಸ್ ಅವ್ರದ್ದು ಏನೂ ಸಮಸ್ಯೆ ಇಲ್ಲ. ಬಟ್ ಮ್ಯಾರಿಡ್ ಕಪಲ್ಸಲ್ಲಿ ಆಲ್ರೆಡಿ ಡೈವರ್ಸ್ ಏನಾನ ಅಪ್ಲೈ ಮಾಡಿರೋರ್ದು ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗುತ್ತೆ. ಸೊ ಏನೂ ಇಲ್ಲದೇದವ್ರಿಗೆ ಜೊತೆಗೆ ದುಸ್ಥಾನದಲ್ಲಿ ಏನಾನ ಕೂತ್ಕೊಂಡಿದ್ರೆ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಮನೆಯಲ್ಲಿ. ಮದುವೆ ಡೈವರ್ಸ್ ಅಪ್ಲೈ ಮಾಡಿರೋರಿಗೆ ಇನ್ನೂ ಜಾಸ್ತಿ ಕಿರಿಕಿರಿ ಸಮಸ್ಯೆ ಆಗುತ್ತೆ. ಸೊ ಹೊಸ ಪ್ರಪೋಸಲ್ಸ್ ಯಾವುದು ಸಕ್ಸಸ್ ಆಗಲ್ಲ, ಟ್ರೈ ಮಾಡೋಕ್ಕೆ ಹೋಗಬೇಡಿ. ಹೊಸ ಮ್ಯಾರೇಜ್ ಪ್ರಪೋಸಲ್ಲು ಈ 43 ದಿನ. ಸೊ ಇನ್ನು ಹೆಲ್ತ್ ಮ್ಯಾಟ್ರ್ ಬಂತು ಅಂತಂತಂದರೆ ರೋಗಗಳು ಶುರು ಆಗೋ ಟೈಮು ಅನ್ನೋದೇ ಈ 6ನೇ ಮನೆಯಿಂದ ಸ್ಟಾರ್ಟ್ ಆಗೋದು. ಸೊ ರೋಗಗಳು ಹೆಲ್ತಿ ಹ್ಯಾಬಿಟ್ಸ್ ಇಟ್ಕೊಳ್ಳಿ. ಈಟಿಂಗ್ ಹ್ಯಾಬಿಟ್ಸಲ್ಲಿ ಸ್ವಲ್ಪ ಹೆಲ್ತಿ ಊಟ ತಿಂಡಿ, ಟೆನ್ಷನ್ಸು ಅವೆಲ್ಲ ಮಾಡ್ಕೊಳ್ತೀರಾ. ಲೈಫ್ ಸ್ಟೈಲ್ ಡಿಸೀಸ್ ಎಲ್ಲ ಬರ್ಸ್ಕೊಳ್ಳೋದು ಎಲ್ಲ ಇದ್ರೆ ಇವಾಗಲೇ ಸ್ಟಾರ್ಟ್ ಆಗೋದು 6ನೇ ಮನೆ ಜಾಸ್ತಿ ಆ್ಯಕ್ಟಿವೇಟ್ ಆದಾಗ. ಸೊ ಫೈರಿ ಪ್ಲಾನೆಟ್ ಆದ್ರಿಂದ ಬೇಗ ಈ ಇದಕ್ಕೆ ಫೈರಿ ರಿಲೇಟೆಡ್ ಹೆಲ್ತ್ ಇಶ್ಯೂಸು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಬೇಕಾಗತ್ತೆ ಧನುರ್ ಲಗ್ನ, ಧನುರ್ ರಾಶಿಯವರು. ಸೊ ಇನ್ನು ನೆಕ್ಸ್ಟು ಮಕರ ಲಗ್ನ ರಾಶಿ ಅಥವಾ ರಾಶಿ. ಸೊ 5ನೇ ಮನೆ, 4ನೇ ಮನೆ, 11ನೇ ಮನೆ ಫಲ. ಸೊ ಸ್ಟೂಡೆಂಟ್ಸು ಸ್ವಲ್ಪ ಲೇಸಿನೆಸ್ ತೋರಿಸ್ತಾರೆ, ಬಟ್ ತುಂಬ ಚೆನ್ನಾಗಿದೆ. ಸ್ಟೂಡೆಂಟ್ಸ್ಗೆ ಯಾವುದೇ ಥರದ್ದು ಯಾವುದು
ಯಾರಿಗೂ ಪ್ರಾಬ್ಲಮ್ ಇಲ್ಲ. PUC ಒಳಗಡೆ ಇರೋರಿಗೂ ಅಷ್ಟೇ, PUC ನಂತರದವ್ರಿಗೂ ಅಷ್ಟೇ, ಮಕರ ಲಗ್ನ ಅಥವಾ ಮಕರ ರಾಶಿ ಇರೋರಿಗೆ ಯಾವುದೇ ಥರದ ಸಮಸ್ಯೆ ಇಲ್ಲ. ಇನ್ನು ಜಾಬ್ ಮಾಡ್ತಾ ಇರೋರಿಗೂ ಅಷ್ಟೇ ಯಾವುದೇ ಥರದ್ದೇನು ಸಮಸ್ಯೆ ಇಲ್ಲ. ಬಟ್ ರಿಯಲ್ ಎಸ್ಟೇಟಲ್ಲಿರೋರ್ಗಂತೂ, ರಿಯಲ್ ಎಸ್ಟೇಟಲ್ಲಿ ಡೆವಲಪರ್ಸ್ ಹತ್ರ ಎಲ್ಲ ಕೆಲಸ ಮಾಡ್ತಾ ಇರೋರಿಗೆಲ್ಲ ತುಂಬ ಚೆನ್ನಾಗಿದೆ. ಸೊ ಇನ್ನು ಬಿಸ್ನೆಸ್ಸಲ್ಲೂ ಅಷ್ಟೇ, ರಿಯಲ್ ಎಸ್ಟೇಟು, ಎಜುಕೇಷನ್ ಇನ್ಸ್ಟಿಟ್ಯೂಟು, ಹಾಗೂ ಈ ಫ್ಯಾಷನ್ ಅಲ್ಲಿರೋರು, ಈ ಮೀಡಿಯಾನಲ್ಲಿರೋರು ಅವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಗೋಚಾರದ ಫಲ. ಜೊತೆಗೆ ಅವರು ಜನ್ಮ ಕುಂಡಲಿಯಲ್ಲೂ ಒಳ್ಳೆ ಸ್ಥಾನದಲ್ಲಿದ್ದರೆ ಇನ್ನೂ ಚೆನ್ನಾಗಿ ಫಲ ಸಿಗುತ್ತೆ, ಒಳ್ಳೆ ಪ್ರಾಫಿಟ್ ಆಗುತ್ತೆ ಬಿಸ್ನೆಸ್ಸಲ್ಲಿರೋರಿಗೆ. ಸೊ ಇನ್ನು ಮ್ಯಾರಿಡ್ ಕಪಲ್ಸಲ್ಲಿ ಸ್ವಲ್ಪ ಸ್ವಲ್ಪ ಈ ಮದುವೆ ಈ ಐಸೋಲೇಷನ್ ಆಗೋ ಫೀಲಿಂಗು, ಇಬ್ಬರಲ್ಲಿ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲೊಬ್ಬರಿಗೆ ಐಸೋಲೇಷನ್ ಆಗುವಂಥ ಫೀಲಿಂಗ್ ಬರುತ್ತೆ. ಬಟ್ ಅವರ ಜನ್ಮಕುಂಡಲಿಯಲ್ಲಿ ಏನಾದರೂ ಒಳ್ಳೆ ಸ್ಥಾನದಲ್ಲಿತ್ತು ಅಂತಂತಂದರೆ ಹೈಲಿ ಎಫೆಕ್ಟ್ ಏನು ಆಗೋದಿಲ್ಲ. ಜೊತೆಗೆ ದಶಾಭುಕ್ತಿ ಅಂತರ್ಭುಕ್ತಿ ಕೂಡ ನಡೀತಾ ಇರಬೇಕು. ಸೊ ಹೈಲಿ ಎಫೆಕ್ಟ್ ಎಲ್ಲ ಏನೂ ಆಗೋದಿಲ್ಲ ಮ್ಯಾರಿಡ್ ಕಪಲ್ಸ್ಗೆ. ಬಟ್ ಏನೋ ಒಂಥರ ಐಸೋಲೇಷನ್ನು, ಮಾತಾಡೋಕ್ಕೆ ಇಷ್ಟ ಆಗದೆ ಇರೋದು, ಬೇಜಾರಾಗಿರೋದು, ಸುಮ್ಮನೆ ಆದರೂ ಬೇಜಾರಾಗೋದು, ಆ ಟೈಪ್ ಆಗುತ್ತೆ. ಸೊ ಏನು ಅದನ್ನು ದೊಡ್ಡದು ಮಾಡಿಕೊಂಡು ದೊಡ್ಡದಾಗಿ ಜಗಳಗಳೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಒನ್ಸ್ ಟ್ರಾನ್ಸಿಸ್ಟು ಇನ್ನೊಂದು ಮನೆಗೆ ಚೇಂಜಸ್ ಆದಾಗ ಎಲ್ಲ ಬದಲಾವಣೆಗಳು ಆಗುತ್ತೆ. ಸೊ ಇನ್ನು ನೆಕ್ಸ್ಟು ಹೆಲ್ತ್ ಮ್ಯಾಟ್ರಿಗೆ ಬಂತು ಅಂತಂತಂದರೆ ಸ್ವಲ್ಪ ಒಂಚೂರು ಜಾಗೃತರಾಗಬೇಕು. ತುಂಬ ಅಂತ ಹೇಳಲ್ಲ, ಬಟ್ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಮೇಜರ್ ಇಶ್ಯೂಸ್ ಎಲ್ಲ ಏನೂ ಇರೋದಿಲ್ಲ. ಮೈನರ್ ಪ್ರಾಬ್ಲಮ್ ಆಗುತ್ತೆ ಹೆಲ್ತ್ ಮ್ಯಾಟ್ರ್ನಲ್ಲಿ. ಸ್ವಲ್ಪ ಇಲ್ಲ ವಾತಾವರಣದಿಂದಾರ ಆಗ್ಬೋದು, ಇಲ್ಲ ಈಟಿಂಗಿಂದಾರ ಆಗ್ಬೋದು, ಇಲ್ಲ ಲೈಫ್ ಸ್ಟೈಲ್ ಡಿಸೀಸ್ ಇರೋರಿಂದ ಆಗ್ಬೋದು, ಮೈನರ್ ಹೆಲ್ತ್ ಇಶ್ಯೂಸ್ ಆಗುತ್ತೆ ಮಕರ ಲಗ್ನ ಅಥವಾ ಮಕರ ರಾಶಿಯವರಿಗೆ. ಸೊ ನೆಕ್ಸ್ಟು ಕುಂಭ ಲಗ್ನ ಅಥವಾ ಕುಂಭ ರಾಶಿಗೂ ನೋಡೋಣ. ಸೊ ಅವ್ರಿಗೆ 4, 3, 10. ಸೊ ಸ್ಟೂಡೆಂಟ್ಸ್ಗೆ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಕೆಲಸ ಮಾಡೋರಿಗೂ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಬಿಸ್ನೆಸ್ ಮಾಡೋರಿಗೆ, ರಿಯಲ್ ಎಸ್ಟೇಟಲ್ಲಿರೋರ್ಗಂತೂ ಇನ್ನೂ ತುಂಬ ಚೆನ್ನಾಗಿದೆ, ಅವ್ರದ್ದು ಏನೂ ಸಮಸ್ಯೆ ಇಲ್ಲ ರಿಯಲ್ ಎಸ್ಟೇಟ್ ಅವ್ರಿಗೆ. ಸೊ ಇನ್ನು ನೆಕ್ಸ್ಟು ಮ್ಯಾರಿಡ್ ಕಪಲ್ಸಲ್ಲಿ ಮಾತಿನ ಚಕಮಕಿ ಆಗ್ಬೋದು, ಈಗೋ ಕ್ಲಾಶಸ್ ಆಗ್ಬೋದು, ಸ್ವಲ್ಪ ಹುಷಾರಾಗಿ ಇರಬೇಕು. ಈಗೋ ಕ್ಲಾಶಸ್ ಆಗೋದು, ಇಲ್ಲ ಮಾತಿಗೆ ಮಾತು ಬೆಳೆಸ್ಕೊಂಡು ಜಗಳ ದೊಡ್ಡದು ಮಾಡ್ಕೊಳ್ಳೋದು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಸೊ ಇನ್ನು ಹೆಲ್ತ್ ಮ್ಯಾಟ್ರ್ನಲ್ಲಿ ಬಂತು ಅಂತಂತಂದರೆ ಹೆಲ್ತು ಅಷ್ಟೇ ಕೇರ್ ತೊಗೊಬೇಕಾಗತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ದಯವಿಟ್ಟು ಹೆಲ್ತು ದಶಾಭುಕ್ತಿ ಅಂತರ್ಭುಕ್ತಿ ಕುಜ ಇದ್ದರೆ ಹೆಲ್ತಲ್ಲೂ ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ. ಸೊ ಇನ್ನು ನೆಕ್ಸ್ಟು ಮೀನ ಲಗ್ನ ಅಥವಾ ಮೀನ ರಾಶಿಯವ್ರಿಗೆ. ಸೊ ಅವ್ರಿಗೆ 3, 2, 9ನೇ ಮನೆ ಫಲ ಕೊಡೋದ್ರಿಂದ ಈ ಸ್ಟೂಡೆಂಟ್ಸ್ಗೆ ಲಾಸ್ ಆಫ್ ಎಜುಕೇಷನ್ ಅನ್ನೋ ಒಂದು ಇದು ಫೀಲ್ ಆಗುತ್ತೆ. ಏನೋ ಲಾಸ್ ಆಯಿತು, ಎಜುಕೇಷನಲ್ಲಿ ಇಂಟ್ರೆಸ್ಟೇ ಇಲ್ಲದೆ ಇರೋದು, ಓದೋದಕ್ಕೆ ಇಂಟ್ರೆಸ್ಟೇ ಇಲ್ಲದೆ ಇರೋದು, ಈ ಡಿಬೇಟು ಕಮ್ಯುನಿಕೇಷನ್ ಓದೋದೆಲ್ಲ ಇರುತ್ತಲ್ಲ, ಈ ಜರ್ನಲಿಸಮ್ಮು ಅವ್ರದ್ದೆಲ್ಲ ಏನು ಸಮಸ್ಯೆ ಇರೋದಿಲ್ಲ. ಸೊ ಬಿಯಾಂಡ್ ದಟ್, ಸೊ ಅವರು ಸ್ವಲ್ಪ ಲಾಸ್ ಅನ್ನೋ ಫೀಲಿಂಗ್ ಮಾಡ್ಕೋತಾರೆ. ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಇದ್ರೆ ಮಾತ್ರ ಕುಜ, ಎಲ್ಲರಿಗೂ ಅಪ್ಲೈ ಆಗಲ್ಲ. ಜಾಬಲ್ಲಿರೋರಿಗೂ ಅಷ್ಟೇ ಮೇಜರಾಗಿ ಏನು ಚೆನ್ನಾಗಿರೋದಿಲ್ಲ. ಬಿಸ್ನೆಸ್ ಇರೋರಿಗೂ ಅಷ್ಟೇ ಮೇಜರ್ ಅಂತ ಏನೂ ಇಲ್ಲ, ಚೆನ್ನಾಗಿದೆ ಅಂತ ಯಾವುದೂ ಇಲ್ಲ. ಸ್ವಲ್ಪ 50-50% ಪ್ರಾಫಿಟ್ಟು ಲಾಸು ಎಲ್ಲನೂ ಮಿಕ್ಸ್ಡ್ ರಿಸಲ್ಟ್. ಜಾಬಲ್ಲಿರೋರಿಗಾಗಲಿ ಅಥವಾ ಬಿಸ್ನೆಸ್ಸಲ್ಲಿರೋರಾಗಲಿ, ಈ ಮೀಡಿಯಾ ಬಿಸ್ನೆಸ್ ಅವ್ರಿಗೆಲ್ಲ ಚೆನ್ನಾಗಿದೆ, ಜರ್ನಲಿಸಮ್ಮು, ಮೀಡಿಯಾ ಅವ್ರಿಗೆಲ್ಲ ಚೆನ್ನಾಗಿದೆ, ಕಮ್ಯುನಿಕೇಷನ್ ಬಿಸ್ನೆಸ್ ಮಾಡೋರಿಗೆ ಅವ್ರಿಗೆಲ್ಲ ಚೆನ್ನಾಗಿದೆ. ಬಟ್ ಅದರ್ಸ್ ಬಿಸ್ನೆಸ್ಗೆ ಸೊ 50-50. ಸೊ ತುಂಬ ಚೆನ್ನಾಗಿದೆ ಅಂತಲೂ ಇಲ್ಲ, ಇಲ್ಲ ಲೋ ಇದೆ ಅಂತಲೂ ಇಲ್ಲ. ಸೊ ಯಾಕಂತಂದರೆ ಅಲ್ಲಿ 2, 9 ಕೂಡ ಇರೋದ್ರಿಂದ ಸೊ ತುಂಬ ಮೇಜರ್ ಇಶ್ಯೂಸ್ ಅಂತಲೂ ಇಲ್ಲ ಇಶ್ಯೂನೇ ಇಲ್ಲ ಅಂತಲೂ ಇಲ್ಲ, 50-50.
ಈ ಮೀನ ಲಗ್ನದವ್ರಿಗೆ. ಹೆಲ್ತ್ ಮ್ಯಾಟ್ರನಲ್ಲೂ ಅಷ್ಟೇ ಮೈನರ್ ಹೆಲ್ತ್ ಇಶ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಊಟ ತಿಂಡಿನಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಸೊ ನೀವು ಏನು ತಿಂತೀರೋ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ. ಹೆಲ್ತ್ ಏನಾದ್ರು ಇಶ್ಯೂಸ್ ಕಾಡ್ತು ಅಂತಂದರೆ ಅದು ನಿಮ್ಮ ಊಟ ತಿಂಡಿಯಿಂದ ಹೆಲ್ತ್ ಇಶ್ಯೂಸ್ ಆಗುತ್ತೆ ಹೊರತು ಬೇರೆ ಯಾವ ಥರದ್ದಿಂದನೂ ಆಗೋದಿಲ್ಲ. ಸೊ ಇದು ಮೀನ ಲಗ್ನದವ್ರದ್ದು ಅಥವಾ ಮೀನ ರಾಶಿಯವ್ರದ್ದು. ಸೊ ಇದೆಲ್ಲ ಅಪ್ಲೈ ಆಗೋದು ಈ ಗೋಚಾರದ ಫಲ ಯಾರಿಗೆ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಕುಜ ಅಥವಾ ಮಂಗಳ ನಡೀತಿದ್ರೆ ಮಾತ್ರ, ಎಲ್ರಿಗೂ ಅಲ್ಲ. ಸೊ ದಯವಿಟ್ಟು ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೀಗೆ ನಾನು ನಿಮಗೆ ಮರ್ಕ್ಯೂರಿ ಬುಧ ಅದು ಆ್ಯಕ್ಚುಲಿ ಹಾಗೇ ಹೋಗ್ಬಿಡುತ್ತೆ, ಅದು ಬೇಗ ಕಮ್ಮಿ ಪೀರಿಯಡ್ ಇದೆ ಬುಧ ಗೋಚಾರದ ಫಲ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದೆಲ್ಲ ಹಾಕ್ತೀನಿ. ಸೊ ಸರ್ವಜನೋ ಸುಖಿನೋ ಭವಂತು. ಸಿ ಯು ಆನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.